ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ನನ್ನ ಬರ್ತ್ಡೇ ಹಿಂದಿನ ದಿನ ಆಗಿರುತ್ತೆ. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನ್ನ ಅಳಿಯ, ನನ್ನ ತಮ್ಮನ ಮಗ ಹೊಸಲು ದಾಟಿರೋ ಶಾಸ್ತ್ರ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನೈಟ್ ಏನಾದರೂ ಕೇಕ್ ಕಟ್ ಮಾಡೋದಿರುತ್ತೇನೋ, ಮೇ ಬಿ ಗೊತ್ತಿಲ್ಲ. ನೋಡೋಣ, ಅದ್ರ ವಿಡಿಯೋ ಕೂಡ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ರೆಡಿ ಆಗಿದ್ದೀನಿ. ನೈಟ್ಗೆ ನಾನು ವೆಸ್ಟರ್ನ್ ವೇರ್ ಹಾಕ್ಕೊಂಡಿಲ್ಲ. ಈ ಥರ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ. ಕೆಳಗೆ ಈ ಥರದ್ದು ಒಂದು ಪ್ಲಾಝೋ ಆ್ಯಂಡ್ ದೀಸ್ ಟಾಪ್. ಇದನ್ನು ನಾನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 1600 ಅನಿಸುತ್ತೆ. ವರ್ತ್ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕಾಟನ್ನು. ನೋಡೋಣ ವಿಡಿಯೋಲಿ ಏನೇನಾಗುತ್ತೋ ಅಂತ ಹೇಳಿ. ನನ್ನ ತಮ್ಮನ ಮಗನಿಗೆ ಅಂದರೆ ನನ್ನ ಚಿಕ್ಕ ಅಳಿಯನಿಗೆ ಕೃಷ್ಣ ಕುಂಡೆ ಅಂತಾರಲ್ವ, ಅದನ್ನು ಹಾಕಿದ್ದಾರೆ. ಫೋಟೋ ಕೂಡ ಕಳಿಸಿದ್ರೆ. ನಾನು ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ತಾನೇ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಸೊ ಹೊರಡ್ತಾ ಇದ್ದೀನಿ, ಬನ್ನಿ ಹೋಗೋಣ ಏನೇನೆಲ್ಲ ಆಗುತ್ತೋ. ಆ್ಯಂಡ್ ಇದರಲ್ಲಿ ಕಂಟಿನ್ಯೂ ಮಾಡ್ತೀನಿ ನನ್ನ ಬರ್ತ್ಡೇ ವ್ಲಾಗ್ ಕೂಡ. ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನು ಕೂಡ. ಹೋಗೋಣ, ಲೆಟ್ಸ್ ಗೋ. ಬೇಗ ಹೋಗಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 7:30 ಆಗಿದೆ ನಾವು ಹೊರಡೋಷ್ಟರಲ್ಲಿ. ನಾವು ಹೋಗೋಷ್ಟರಲ್ಲಿ ಎಲ್ಲ ಶಾಸ್ತ್ರ ಅಮ್ಮ ಮುಗಿಸಿದ್ರು. ಇವ್ನು ನೋಡಿ ಹೇಗೆ ಆಡ್ತಿದ್ದಾನೆ. ಆರ್ಯ ಏಮದಿ ಏಮದಿ ಆಡ್ಲಾಡ್ತಾವು. ಎಲ್ಲ ಶಾಸ್ತ್ರ ಮುಗಿಸಿದ್ರು. ಮತ್ತು ಇವನಿಗೆ ಕೃಷ್ಣ ಕುಂಡೆ ಹಾಕಿದ್ರು. ಅದನ್ನು ಕೂಡ ತುಂಬ ಹೊತ್ತು ಇಡೋದಕ್ಕಾಗಲ್ಲ, ಅವ್ನು ಮೊದಲೇ ಫುಲ್ ಅಳ್ತಾ ಇರ್ತಾನೆ. ಸೊ ಅದಕ್ಕೆ ಅದೆಲ್ಲ ಬಿಚ್ಚಿಬಿಟ್ಟಿದ್ರು. ಬೇಜಾರಾಯಿತು, ಹಾಗೆ ನೋಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಅಪ್ಪ ಫೋಟೋ ಕಳಿಸಿದ್ರು ನನಗೆ. ಎಷ್ಟು ಮುದ್ದ ಕಾಣಿಸ್ತಿದ್ದಾನಲ್ವ ನನ್ನ ಅಳಿಯ. ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾಮಕರಣದ್ದು ಇನ್ವಿಟೇಷನ್ ಅಂತಮ್ಮ ಈ ಥರ ಮಾಡಿಸಿದ್ದ. ಅದನ್ನು ತೊಗೊಂಡು ಬಂದು ನನ್ನ ಕೈ ಕೊಟ್ಟ. ಯಾವ ಥರ ಇದೆ ನೋಡು ಅಂತ ಹೇಳಿ. ಚೆನ್ನಾಗಿದೆ, ಈ ಥರ ಒಡಿಸಿದ್ದ, ಚೆನ್ನಾಗಿ ಕಾಣಿಸ್ತಿದೆ. ಇನ್ನೇನು 1 ವಾರ ಇದೆ ಅಷ್ಟೇ. ನನ್ನ ಬರ್ತ್ಡೇಗೂ ನಾಮಕರಣಕ್ಕೂ 1 ವಾರ ಗ್ಯಾಪ್ ಇತ್ತು. ಆಮೇಲೆ ನನ್ನ ಬರ್ತ್ಡೇಗೆ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಕೇಕ್ ತೊಗೊಂಡು ಬಂದರು. ಅಮ್ಮನ ಮನೇಲಿ ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡ್ತಾ ಇರೋದು. ನಾ ಹುಟ್ಟಾಗ್ಲಿಂದು ಅಮ್ಮನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು. ಹೊರಗಡೆ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ ತುಂಬ ವರ್ಷಗಳಿಂದ ಯಾವುದೇ ಥರ ಈ ಥರ ನನ್ನ ಬರ್ತ್ಡೇ ಕೇಕ್ ಕಟ್ ಮಾಡೋದಾಗಲಿ ಏನೂ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ, ಮಕ್ಕಳು ಬೆಳೆದಿರೋದ್ರಿಂದ ಈ ಥರ ಎಲ್ಲ ನೋಡೋಕ್ಕೆ ಇಷ್ಟಪಡ್ತಾರೆ ನನ್ನನ್ನು. ಅದೇ ನಾನು ಮಾಡ್ಕೊಂಡಿರೋ ಅದೃಷ್ಟ ಅಂತ ಹೇಳ್ಬೋದು. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ದಾರೆ. ಮತ್ತು ನನ್ನ ಮಕ್ಕಳು ನನ್ನ ಸಂತೋಷಕ್ಕೆ ಕಾಯ್ತಿರ್ತಾರೆ, ನನ್ನ ಮುಖದಲ್ಲಿ ಸಂತೋಷ ನೋಡೋದಕ್ಕೆ. ಅದಕ್ಕೆ ನಾನು ಪುಣ್ಯವಂತೆ ಅಂತ ಹೇಳ್ಬೋದು. ಅಮ್ಮನ ಮನೇಲಿ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ಖುಷಿ ಆಗ್ತಿದೆ ನನಗೆ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ಬಿಟ್ಟು ಫಸ್ಟ್ ಟೈಮ್ ಈ ಥರ ಅಪ್ಪಂಗೆ ನಾನು ಕೇಕ್ ತಿನ್ನಿಸ್ತಾ ಇರೋದು ನನ್ನ ಬರ್ತ್ಡೇ ದಿನ. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ ಸಂತೋಷ ಹೀಗೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ಮುಗಿಸಿ ಊಟ ಮಾಡಿಕೊಂಡು ಹೊರಡಬೇಕೀಗ. ಹೊರಟ್ವಿ, ಊಟ ಎಲ್ಲ ಮಾಡಿಕೊಂಡು. ಅಪ್ಪ ಬಾಯ್ ಮಾಡ್ತಿದ್ದಾರೆ. ಊಟ ಎಲ್ಲ ಮಾಡ್ಕೊಂಡು ಆಲ್ಮೋಸ್ಟು ಟೈಮ್ ಒಂದು 10:30 ಆಗಿರುತ್ತೆ. ಇನ್ನು ಮಾರ್ನಿಂಗ್ 10:30, 11 ಆಗಿದೆ ಅನಿಸುತ್ತೆ. ಮಾರ್ನಿಂಗ್ ಬೇಗ ಎದ್ದೊಳ್ಬೇಕು, ಬಿಕಾಸ್ ನಾವು ಹೊರಗೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಅಂತ. ಸ್ಮಾಲ್ ಟ್ರಿಪ್ ಪ್ಲ್ಯಾನ್. ಬೆಳಗ್ಗೆ ಬೇಗ ಎದ್ದು ದೇವ್ರನ್ನ ಈ ಥರ ತುಂಬ ಹೂವು ಎಲ್ಲ ಏನೂ ತೊಗೊಂಡು ಬಂದಿರಲಿಲ್ಲ. ಈ ಹೂವೆಲ್ಲ ಕಾಣಿಸ್ತಿದೆಯಲ್ಲ, ರೋಸ್, ಇದೆಲ್ಲ ನನ್ನ ಗಿಡದಲ್ಲಿ ನಮ್ಮ ಮನೆ ಮುಂದೆ ಬಿಟ್ಟಿರೋದೆ. ನಮ್ಮನ್ನೇ ಮುಂದೆ ಬಿಟ್ಟಿರೋ ಗಿಡಗಳಲ್ಲಿ ಬೆಳೆದಿರೋ ಹೂಗಳನ್ನ ತೊಗೊಂಡು ಈ ಥರ ಪೂಜೆ ಮಾಡೋದ್ರಲ್ಲಿರೋ ಖುಷಿ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ಆ ಹೂ ಎಲ್ಲ ಎಷ್ಟು ನಗ್ತಿದೆ ಅಂದರೆ, ನನ್ನ ಕೃಷ್ಣ, ನನ್ನ ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಗೊತ್ತಾ. ಅವರಿಬ್ರು ಹುಷಾರು. ಅಂಜಿಸಿರಿನಾ? ಹಾಂ, ಬರ್ತೀನಿ. ಓಕೆ, ಬಾಯ್. ಈ ಟ್ರಿಪ್ಪಲ್ಲಿ ನಾನು ಹಸ್ಬೆಂಡ್ ಮಾತ್ರ ಹೋಗ್ತಾ ಇರೋದು. ಫಸ್ಟ್ ಟೈಮ್, ತುಂಬ ದಿನ ಆದಮೇಲೆ ಫಸ್ಟ್ ಟೈಮ್ ಇಬ್ಬರೇ ಹೋಗ್ತಾ ಇರೋದು. ಇಬ್ಬರೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಎರ್ಕಾಡಿಗೆ ನಾವು ಹೋಗ್ತಾ ಇರೋದು.
ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಒನ್ ಟೈಮ್ ನಾನು ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ಮತ್ತೆ ಈಗ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೇಳಿದ್ದೆ ಹೋಗಬೇಕು ಅಂತ. ಹಸ್ಬೆಂಡ್ ಪ್ಲ್ಯಾನ್ ಬೇರೆ ಇತ್ತು. ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಹೋಗಿ ತುಂಬ ಇರಲಿಲ್ಲ, ನಾವು ನೈಟ್ ಸ್ಟೇ ಮಾಡಿ ಮಾರ್ನಿಂಗ್ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೊರಟುಬಿಟ್ವಿ. ಸೊ ಚಿಕ್ಕಮಂಗ್ಳೂರು ಹೋಗೋಣ ಅಂತ ಅವ್ರು ಹೇಳಿದರು. ಬಟ್ ಯಾವಾಗಲೂ ಒಂದೇ ಪ್ಲೇಸ್ಗೆ ಯಾಕೆ, ಹೋಗೋದಂತೂ ಹೋಗ್ತೀವಿ, ಎರ್ಕಾಡ್ಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಓಕೆ ನಿನ್ನ ಬರ್ತಡೇ ಅಲ್ವಾ, ನೀ ಹೇಳ್ದಾಗೆ ಆಗಲಿ ಅಂತ ಹೇಳಿ ಎರ್ಕಾಡಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದ್ವೇ ನಮ್ಮ ದಾರಿಯಲ್ಲಿ ಚಿಕ್ಕ ತಿರುಪತಿ ಅಂತ ದೇವಸ್ಥಾನ ಬಂದಿದ್ದು, ಮೊದಲು ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದಲ್ವಾ ಬರ್ತ್ಡೇ ದಿನ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ನಾವು ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನನ್ನ ಬರ್ಡೇ ದಿನ ದೇವರ ದರ್ಶನ ಮುಗಿಸ್ಕೊಂಡು ನಾವೀಗ ಹೊರಗೆ ಬಂದ್ವಿ. ಲಡ್ಡು ನೋಡಿ ಹೇಗೆ ಕಾಣಿಸ್ತಿದೆ ತಿರುಪತಿಯಲ್ಲಿದ್ದಾಗೆ. ಆನ್ ದ ವೇ ಬರ್ತಾ ನಮಗೆ ಸರವಣ ಭವನ್ ಅಲ್ಲೇ ತಿಂಡಿ ತಿನ್ನೋಣ, ಬಿಕಾಸ್ ಹಸ್ಬೆಂಡ್ ಈ ರೂಟಲ್ಲಿ ತುಂಬ ಓಡಾಡ್ತಾರೆ, ಸೇಲಂ ರೂಟಲ್ಲಿ. ಅವ್ರು ಯಾವಾಗ ಹೋದಾಗಲೂ ಇಲ್ಲೇ ಸೇಲಂ ರೂಟಲ್ಲಿ ಹೋದಾಗ ಸರವಣ ಭವನಲ್ಲಿ ತಿಂಡಿ ಆಗಲಿ ಊಟ ಆಗಲಿ ಮಾಡ್ಕೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಬಿಟ್ಟರೆ ತಮಿಳ್ನಾಡಲ್ಲಿ ಫುಡ್ ವಿಷಯಕ್ಕೆ ಬಂದರೆ ಸಾಂಬಾರು ಓಕೆ, ಮಿಕ್ಕಿದೆಲ್ಲ ನಮಗಷ್ಟು ಅಡ್ಜಸ್ಟ್ ಆಗೋದಿಲ್ಲ ಅಲ್ವಾ. ಸೊ ಫೈನಲಿ ನಾವು ಎರ್ಕಾಡ್ ಬೆಟ್ಟಕ್ಕೆ ರೀಚ್ ಆದ್ವಿ, ಹೋಗ್ತಾ ಇದ್ವಿ. ಮೇಲಿಂದ ಈ ಥರ ಕಾಣಿಸ್ತಿದೆ, ಕೆಳಗಡೆ ಆ ಕಡೆ ಸೇಲಂ ಫುಲ್ ಕಂಪ್ಲೀಟ್ ಕಾಣಿಸುತ್ತೆ, ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ನಾವು ಏನಂತಂದರೆ ಆನ್ಲೈನಲ್ಲಿ ಎಲ್ಲೂ ನಾವು ರೂಮ್ ಬುಕ್ ಮಾಡಲಿಲ್ಲ, ಬಿಕಾಸ್ ನಾವು ಒನ್ ಡೇ ಬಿಫೋರ್ ಅಂತ ಅಂದ್ಕೊಂಡಿದ್ದು ಎರ್ಕಾಡ್ಗೆ ಅಂತ. ಅದಕ್ಕೂ ಮುಂಚೆ ಚಿಕ್ಕಮಂಗ್ಳೂರು ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಅದಾದಮೇಲೆ ಸಡನ್ಲಿ ಚೇಂಜ್ ಮಾಡಿರೋದ್ರಿಂದ ನಾವು ಆನ್ಲೈನಲ್ಲಿ ಎಲ್ಲೂ ರೂಮ್ ಬುಕ್ ಮಾಡಲಿಲ್ಲ. ಬರ್ತಾನೆ ನಮಗೆ ಈ ಒಂದು ರೆಸಾರ್ಟ್ ಕಾಣಿಸ್ತು, ಚೆನ್ನಾಗಿದೆ, ನೇಚರ್ ಸೆಂಟ್ರಲ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಇವರ ಆ್ಯಂಬಿಷನ್. ಸೊ ಅದಕ್ಕೆ ಇಲ್ಲಿ ನೋಡೋಣ ಅಂತ ಹೇಳಿ ಒಳಗೆ ಬಂದ್ವಿ. ವೀಕೆಂಡ್ ಆಗಿರೋದ್ರಿಂದ ಒಂದು ರೂಮ್ ಕೂಡ ಖಾಲಿ ಇಲ್ಲ, 2 days ಕೂಡ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಓಕೆ ಮಿಸ್ ಮಾಡ್ಕೊಂಡ್ವಿ. ಇಲ್ಲೆಲ್ಲ ಕಾಣಿಸ್ತಿದ್ದಿಲ್ಲ, ಇದು ನೋಡಿ ಬ್ರಿಟಿಷರು ಆಗಿನ ಕಾಲದಲ್ಲಿ ಬ್ರಿಟಿಷರ್ನ ನಮ್ಮ ಇಂಡಿಯನ್ಸ್ ಈ ಥರ ಹೊತ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ತುಂಬಾ ಆ್ಯಂಟಿಕ್ ಓಲ್ಡ್ ಪೀಸ್ಗಳನ್ನ ಇವರೆಲ್ಲ ಇಟ್ಟಿದ್ರು, ತುಂಬ ಯೂನಿಕ್ಕಾಗಿ ಕಾಣಿಸ್ತಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನಾವು ವಿಡಿಯೋನ ತೆಗೆದುಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಹುಡುಕಾದ್ಮೇಲೆ ನಮಗೆ ಈ ಒಂದು ರೂಮ್ ಸಿಕ್ತು. ನಾನು ಮುಂಚೆನೇ ಹಸ್ಬೆಂಡ್ಗೆ ಹೇಳಿದ್ದೆ ನೇಚರ್ ಮಧ್ಯದಲ್ಲೇ ಇರಬೇಕು, ತುಂಬ ನಾವು ಸುತ್ತಾಡಿಲ್ಲ ಅಂದರೂ ಪರವಾಗಿಲ್ಲ, ರೆಸ್ಟ್ ಮಾಡೋಣ, ನೇಚರ್ ಸೆಂಟ್ರಲ್ಲೇ ನಮಗೆ ಇರಬೇಕು ಅಂತ ಹೇಳಿದ್ದಕ್ಕೆ ಅವರು ಕೆಲವೊಂದು ಕಡೆ ಸುತ್ತಾಡಿ ಫೈನಲಿ ಈ ಒಂದು ರೆಸಾರ್ಟಲ್ಲಿ ರೂಮ್ನ ಬುಕ್ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬಾ ಪೀಸ್ಫುಲ್ಲಾಗಿ ಕಾಮಾಗಿ ಆ ಪಕ್ಷಿಗಳ ಸದ್ದಿನ ನಡುವೆ ಎಷ್ಟು ಚೆನ್ನಾಗಿತ್ತು ಈ ಒಂದು ಜಾಗ ಅಂತ ಹೇಳಿದ್ರೆ. ತುಂಬಾ ಚೆನ್ನಾಗಿತ್ತು. ರೂಮ್ ಕೂಡ ತುಂಬ ಹೈ ಅಂತ ಅಲ್ಲ, ತುಂಬ ಲೋ ಅಂತಲೂ ಅಲ್ಲ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಈಗ ನಾವು ಬಂದ್ವಿ ರೂಮ್ ಒಳಕ್ಕೆ. ಬೆಳಗ್ಗೆ ಬಿಟ್ಟಿದ್ದಕ್ಕೆ ವಯನಾಡ್ ಅನ್ನೋದೇ ಬರುತ್ತೆ ನನಗೆ. ಎರ್ಕಾಡ್ಗೆ ರೀಚ್ ಆಗೋದಕ್ಕೆ ಇಷ್ಟೊತ್ತಾಯಿತು. ಬರ್ತಾ ಈಗ ಊಟ ಮಾಡೋದು ವಿಡಿಯೋ ಮಾಡಲಿಲ್ಲ, ಬಿಕಾಸ್ ಸ್ವಿಚ್ ಆಫ್ ಆಗಿತ್ತು ಫೋನು. ಸೊ ಅದಕ್ಕೆ ಊಟ ಮಾಡಿಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ಆನ್ಲೈನಲ್ಲಿ ಎಲ್ಲಿ ಟ್ರೈ ಮಾಡಿದ್ರೂ ಸಿಗಲಿಲ್ಲ, ಸ್ಯಾಟರ್ಡೆ ಸಂಡೇ ಅಲ್ವಾ. ಸೊ ಅದಕ್ಕೆ ಬಂದಿದ್ದೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಫುಲ್ ಫ್ರೀ ಆಗಿಬಿಟ್ಟು ಈಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಲೇಕ್ ಹತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ರೂಮ್ ಈ ಥರ ಇದೆ, ಚೆನ್ನಾಗಿದೆ. ಇವತ್ತು ಇಲ್ಲಿದ್ದು ನಾಳೆ ಇನ್ನೆಲ್ಲಾದರೂ ನೋಡಬೇಕು ಏನಾಗುತ್ತೋ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಸೋ ಹಾಟ್ ಇಲ್ಲ, ಸೋ ಕೂಲ್ ಇಲ್ಲ, ವೆದರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ಬಂದಿದ್ದಿನ ನಾವೆಲ್ಲೂ ಜಾಸ್ತಿ ಓಡಾಡೋದು ಬೇಡ ಅಂತ ನಾನೇ ಹಸ್ಬೆಂಡ್ಗೆ ಹೇಳಿದೆ, ರೆಸ್ಟ್ ಮಾಡೋಣ ಅಂತ ಹೇಳಿ. ಒಂದು 2 hours ಮಲಗಿಬಿಟ್ಟು ಆಮೇಲೆ ಕಾಫಿ ಆರ್ಡರ್ ಮಾಡಿದರು ಹಸ್ಬೆಂಡು. ಕಾಫಿ ತುಂಬ ಚೆನ್ನಾಗಿತ್ತು, ಬಿಕಾಸ್ ಎಲ್ಲ ಕಾಫಿ ಬೆಳೀತಾರಲ್ಲ. ಸೊ ಅದಕ್ಕೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸ್ಗಳಲ್ಲಿ. ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀವಿ, ಎಲ್ಲೂ ಹೊರಗಡೆ ಜಾಸ್ತಿ ಓಡಾಡದೆ ರೆಸ್ಟ್ ಮಾಡೋದಕ್ಕೆ ಮಾಡಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಪಕ್ಷಿಗಳ ಸೌಂಡ್ ಮಾತ್ರ ಒಳಗಡೆ ಒಳ್ಳೆ ಸ್ಪೀಕರಲ್ಲಿ ಇಟ್ಟಂಗಿತ್ತು. ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ಲೇಸು. ಆ್ಯಂಡ್ ಮರಗಳ ಸೆಂಟ್ರಲ್ಲಿ ಇರೋದ್ರಿಂದ ತುಂಬಾ ತಣ್ಣಕ್ಕೆ ಕೋಲ್ಡ್ ಆಗಿತ್ತು, ತುಂಬ ಕೋಲ್ಡ್ ಅಲ್ಲ, ತುಂಬಾ ಬಿಸಿ ಅಲ್ಲ ಅನ್ನೋ ಥರ ಇತ್ತು. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇಲ್ಲಿನ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಈಗ ಹೊರಡಬೇಕು, ನಿದ್ದೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡಿಕೊಂಡು ನಾವು ಹೊರಟ್ರಿ ಲೇಕ್ ಹತ್ರ ಹೋಗೋಣ ಅಂತ. ಬಿಕಾಸ್ ಲೇಕ್ ಹತ್ರ ಏನಿದ್ರೂ ಸಂಜೆ ಟೈಮೇ ಹೋಗಬೇಕಾಗುತ್ತೆ, ಇಲ್ಲ ಅರ್ಲಿ ಮಾರ್ನಿಂಗ್ ಹೋಗಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ ಓಪನ್ ಇರೋದಿಲ್ಲ. ಸೊ ಅದಕ್ಕೆ ಸಂಜೆ ಟೈಮ್ ಬಂದಿದ್ದೀವಿ. ಜನ ಎಷ್ಟರ ಮಟ್ಟಿಗೆ ಇದ್ದರು ಅಂತ ಹೇಳಿದ್ರೆ ನಾವು ಹೋಗೋ ಟೈಮಲ್ಲಿ ಬೇಗನೆ ಕ್ಲೋಸ್ ಮಾಡಿದ್ರು, ಬಿಕಾಸ್ ವೇಟಿಂಗಲ್ಲೇ ತುಂಬ ಜನ ಇದ್ದರು. ಸೊ ಅದಕ್ಕೆ ಇವತ್ತು ನಾವು ಬೋಟಿಂಗ್ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಕೂತ್ಕೊಂಡು
ಆರಾಮಾಗಿ ಲೇಕ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಅಲ್ಲಿ ಇಲ್ಲಿ ಓಡಾಡಬೇಕು, ತುಂಬ ರೆಡಿ ಮಾಡ್ಕೊಂಡು ಓಡಾಡಬೇಕು ಅಂತ ಹೇಳಿ ಫುಲ್ ಪ್ಲ್ಯಾನಿಂಗ್ ಮಾಡ್ಕೊಂಡೆಲ್ಲ ಏನೂ ಬಂದಿಲ್ಲ. ಈ ಟ್ರಿಪ್ಪಲ್ಲಿ ನಾನು ನಾರ್ಮಲಾಗಿ ಕ್ಯಾಶುವಲಾಗಿ ಆರಾಮಾಗಿದ್ದೀನಿ. ಯಾವುದೇ ಒಂದು ರೆಸ್ಟ್ರಿಕ್ಟ್ ಇಲ್ಲ, ರೆಡಿ ಆಗಬೇಕು, ನೀಟಾಗಿ ಕಾಣಿಸ್ಬೇಕು, ಚೆನ್ನಾಗಿ ಎಲ್ಲ ಕಡೆ ಸುತ್ತಬೇಕು ಅಂತ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ. ನಾವು ಈ ಸಾರಿ ಬಂದಿದ್ದೆ ಫುಲ್ ರೆಸ್ಟಾಗಿ ಆರಾಮಾಗಿರೋಣ ಅಂತ ಹೇಳಿ ಬಂದಿದ್ದು. ಲೇಕ್ ಮಾತ್ರ ಇಲ್ಲಿ ತಣ್ಣಕ್ಕಿತ್ತು. ಸಂಜೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತೆಲ್ಲ ಇದ್ದು ಅಲ್ಲಿ ಇಲ್ಲಿ ಲೋಕಲಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ನಾವು ರಿಟರ್ನ್ ರೆಸಾರ್ಟ್ ಕಡೆ ಬಂದ್ವಿ. ಊಟ ಮಾಡಿಕೊಂಡು ಮಲ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್